ವಸಿಷ್ಠರೇ, ವಿಶ್ವಾಮಿತ್ರರೇ, ನಮಗೂ ಪರಿಸ್ಥಿತಿ ಅರ್ಥ ಆಗುತ್ತದೆ. ನೀವು ಯಾಕೆ ಹರಿಶ್ಚಂದ್ರನನ್ನು ಹೊಗಳುತ್ತಾ ಇದ್ದೀರಿ ಅಂತ ಹೇಳಿ ಕೇಳಿ. ಸಾಕೇತದ ಸಾರ್ವಭೌಮ, ಸೂರ್ಯ ವಂಶಜ, ಬೇಕಾದಷ್ಟು ಸಂಪತ್ತು ಅವನ ಹತ್ರ ಉಂಟು. ಒಬ್ಬ ಅರಸನಾದವನಲ್ಲಿಯೇ ಹೇರಳವಾಗಿ ಸಂಪತ್ತಿರ್ತದೆ. ಚಕ್ರವರ್ತಿಯಲ್ಲಿ ಕೇಳಬೇಕಾ? ಅಗೆದಷ್ಟು ಮೊಗೆದಷ್ಟು ಮತ್ತು ಸಂಪತ್ತೆನ್ನುವುದು ಭಾಂಡಾರದಲ್ಲಿ ಹೇರಳವಾಗಿಯೇ ಇರ್ತದೆ. ಅದರಲ್ಲಿಯೂ ನೀವ್ಯಾರು? ಸೂರ್ಯವಂಶದ ಕುಲ ಪುರೋಹಿತರು, ಹಿರಿಯ ಗುರುಗಳು. ಒಟ್ಟು ಈ ಹರಿಶ್ಚಂದ್ರನನ್ನ ಪ್ರಪಂಚ ಮುಖಕ್ಕೆ ಪ್ರಕಟಿಸುವುದೇ ನಿಮ್ಮ ಉದ್ದೇಶವಾಗಿದೆ. ಯಾಕೆಂದ್ರೆ ಹರಿಶ್ಚಂದ್ರನಿಗೆ ಅಷ್ಟು ಹೆಸರಿಲ್ಲ. ಅವ ಏನು ಅಂತ ಈ ಲೋಕಮುಖಕ್ಕೆ ತೋರಿಸಿಕೊಡಬೇಕಾದಂತಹ ಅನಿವಾರ್ಯತೆ ಗುರುಗಳಾದಂತಹ ನಿಮಗುಂಟು. ಅದರಲ್ಲಿಯೂ ಹೊತ್ತಿಗೆ ಬೇಕಾದಷ್ಟು ದಕ್ಷಿಣೆಯನ್ನು ಅವ ಕೊಡ್ತಾನೆ. ನಮಗೊಂದು ಸುದ್ದಿ ಸಿಕ್ಕಿದೆ ವಸಿಷ್ಠರೇ. ಯಾವುದು? ಹರಿಶ್ಚಂದ್ರನ ಸಭೆಗೆ ಹೋಗುವಾಗ ನಿಮ್ಮ ಕಚ್ಚೆ ಪಾದದವರೆಗಿರ್ತದಂತೆ. ಸರಿ. ಸಭೆ ಮುಗಿಸಿ ಬರುವಾಗ ಅದೇ ಕಚ್ಚೆ ಕಾಲು ಗಂಟಿನವರೆಗೆ ಬರ್ತದಂತೆ. ಯಾಕೆ ಬರುವುದು? ಅವ ಕೊಟ್ಟ ದಕ್ಷಿಣೆ ಸಿಕ್ಕಿಸಿ ಆ ಕಚ್ಚೆ ಮೇಲೆ ಹೋಗುವುದು. ಒಳ್ಳೆ ಅಭ್ಯಾಸ ಇದ್ದವರು ಹೇಳಿದಾಗ. ಅಭ್ಯಾಸ ಅಲ್ಲ, ಇಂಥದ್ದೆಲ್ಲ ನೋಡಿ ನಮಗೆ ಅಭ್ಯಾಸ ಆದದ್ದು. ಮನೆಗೆ ಬಂದು ಅದು ಬಿಚ್ಚಿದ್ರ ಮನ ತುಂಬಾ ಹಣವೇ, ಜನ ಕಾಂಚಾಣ, ಅಧಿಕ ವಿತ್ತಗಳಿರುವುದು. ಇದು ನೀವು ಹಳೆ ನೆನಪು ಮಾಡಿಕೊಂಡು ನಮ್ಮ ಆಶ್ರಮಕ್ಕೆ ಬಂದದ್ದು ಅದರಲ್ಲಿ ಹೇಳುವುದೇ ಹೇಗೆ? ಅಲ್ಲ, ಹಳೆ ನೆನಪಲ್ಲೇ ಹೇಳಿದ್ದೌದು. ಯಾಕೆ ಹೇಳಿದ್ದು? ಆವಾಗ ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡ್ತಾ ಇದ್ದವರು ನಾವು ಯಾವಾಗ ಬ್ರಾಹ್ಮಣ್ಯವನ್ನ ಸ್ವೀಕರಿಸಿತೋ ಆವಾಗಲೇ ಆ ವಿಷಯದ ಕುರಿತಾಗಿ ನಮಗೆ ಜಿಗುಪ್ಸೆ ಬಂದಿದೆ. ಆವಾಗ ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡ್ತಾ ಇದ್ದದ್ದ ನೀವು? ಮತ್ತೆ ಯಾಕೆ ನಮ್ಮ ಆಶ್ರಮದ್ದೇ ಕದ್ಕೊಂಡು ಹೋಗ್ಲಿಕ್ಕೆ ಬಂದದ್ದು? ಕದ್ಕೊಂಡು ಹೋಗ್ಲಿಕ್ಕೆ ಬಂದದ್ದಲ್ಲ, ಮರ್ಯಾದೆಯಿಂದಲೇ ನಾವು ಕೇಳಿದ್ದು. ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಕದ್ದುಕೊಂಡು ಹೋಗುವ ಪ್ರಯತ್ನ ಆದದ್ದು. ಖಂಡಿತ ಹೌದು. ಯಾಕಾಯಿತು? ನಡೆದಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮ ತೇಜಸ್ಸಿನ ಮುಂದೆ ಕ್ಷಾತ್ರ ತೇಜಸ್ಸು ನಡೆಯುವುದಿಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಯಾವಾಗ ನಮ್ಮ ಕ್ಷಾತ್ರ ನಡೀಲಿಲ್ವೋ ಆವಾಗಲೇ ನಾನು ಬ್ರಾಹ್ಮಣನಾಗಬೇಕೆನ್ನುವಂತಹ ಸಂಕಲ್ಪ ಮಾಡಿ ಆ ಒಂದು ಹಠಕ್ಕೆ ಮುಂದಾದವನು, ಛಲದ ದಾರಿಯನ್ನ ಹಿಡಿದವನು. ವಸಿಷ್ಠರೇ, ನಿಮಗೊಟ್ಟು ಪ್ರಪಂಚ ಮುಖದಲ್ಲಿ ಹರಿಶ್ಚಂದ್ರನನ್ನ ಕಾಣಿಸುವ ಉದ್ದೇಶ ಆಗಿದೆ. ಇಲ್ಲ, ನಮಗೆ ಸತ್ಯ ಧರ್ಮ ಶಾಶ್ವತವಾಗಿ ಉಂಟು ಎನ್ನುವುದನ್ನು ತೋರಿಸಬೇಕು. ಅದು ಯಾರಲ್ಲಿ ಉಂಟು ಅದನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯ. ಹಾಗಂತ ಭೂಲೋಕದಲ್ಲಿದ್ದವರೆಲ್ಲ ಸುಳ್ಳು ಹೇಳುವವರೇ? ಹಾಗೆ ಹೇಳಿಲ್ಲ ನಾನು. ಹರಿಶ್ಚಂದ್ರ ಒಬ್ಬನೇ ಸತ್ಯವಂತನ ಅಲ್ಲ. ಯೋಚನೆ ಮಾಡಿ ನೋಡಿ ವಸಿಷ್ಠರೇ, ನಕ್ಷತ್ರಗಳು ಆಕಾಶದಲ್ಲಿ ರಾತ್ರಿ ಹೊತ್ತಿನಲ್ಲಿ ಮಾತ್ರ ಇರುವುದಲ್ಲ, ಹಗಲಿನಲ್ಲಿಯೂ ನಕ್ಷತ್ರಗಳಿರ್ತಾವೆ. ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಸೂರ್ಯನ ಪ್ರಕಾಶಮಾನವಾದ ಪ್ರಭೆ. ಹೌದಾ? ಸೂರ್ಯನ ಕಿರಣದ ಮುಂದೆ ನಕ್ಷತ್ರಗಳ ಪ್ರಭೆ ಕಾಣಿಸುವುದಿಲ್ಲ. ಲೋಕದಲ್ಲಿ ಪುಣ್ಯಾತ್ಮರಿದ್ದಾರೆ, ಧನ್ಯಾತ್ಮರಿದ್ದಾರೆ, ಸತ್ಯಾತ್ಮರು ಅನೇಕರಿರಬಹುದು. ನೀವು ಆಡಿದ ಮಾತಿಗೆ ಬರುವುದಾದರೆ ಲೋಕದಲ್ಲಿ ಸತ್ಯಾತ್ಮರು ಅನೇಕರಿದ್ದಾರೆ. ನಕ್ಷತ್ರಗಳು ಹಗಲಲ್ಲಿ ಕಾಣುವುದಿಲ್ಲ. ಯಾಕೆ? ಸೂರ್ಯನ ಪ್ರಭೆ ಹೆಚ್ಚಾದದ್ದು. ಲೋಕದ ಸತ್ಯಾತ್ಮರಾರು ಕಾಣಲಿಲ್ಲ. ಯಾಕೆ? ಅವರಿಗಿಂತಲೂ ಅತ್ಯಧಿಕವಾದ ಸತ್ಯ ಹರಿಶ್ಚಂದ್ರನಲ್ಲುಂಟು. ಖಂಡಿತ ಅಲ್ವೇ ಅಲ್ಲ. ಮತ್ತೆ ಅವನಲ್ಲಿ ಸಂಪತ್ತುಂಟು, ಅವನ ಹತ್ರ ಅಧಿಕಾರ ಉಂಟು, ವಿಶಾಲವಾಗಿ ವಿಸ್ತರಿಸಲ್ಪಟ್ಟಂತಹ ರಾಜ್ಯ ಉಂಟು. ಆವನದಿ ಪರ್ಯಂತ ಸಮುದ್ರದ ತನಕ ವಿಸ್ತರಿಸಲ್ಪಟ್ಟಂತಹ ಅಧಿಕಾರ. ಆ ಒಂದು ಆಸೆಯಿಂದ ಅವ ಹರಿಶ್ಚಂದ್ರ ಕೊಟ್ಟದ್ದನ್ನ ಪಡೆಯಬಹುದು ಎನ್ನುವಂತಹ ಆ ಒಂದು ಲೋಭತನದಿಂದಲಾಗಿ ಅವನ ವಿಷಯವನ್ನ ಹೇಳಿದ್ದೇ ಬಿಟ್ರೆ ಮತ್ತೆಂತದ್ದು ಅಲ್ಲ. ಮಿತ್ರರೇ, ವಸಿಷ್ಠರೇ, ನಿಮ್ಮಲ್ಲಿ ಒಂದು ಮಾತು ಕೇಳುವುದು. ಏನು? ನೀವು ಆಡುವ ಈ ಮಾತು ಹರಿಶ್ಚಂದ್ರ ಸತ್ಯವಂತನಲ್ಲ ಅಂತ ತೋರಿಸುವುದಕ್ಕ? ಅದಲ್ಲ, ವಸಿಷ್ಠರು ಹರಿಶ್ಚಂದ್ರ ಸತ್ಯವಂತ ಅಂತ ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ವಸಿಷ್ಠರ ಮಾತಿಗೆ ವಿರುದ್ಧವಾಗಿ ಆಡುವುದಕ್ಕೆ ಈ ಮಾತನ್ನಾಡಿದ್ದ. ಇಂದ್ರನಾದವ ಪ್ರಶ್ನೆ ಕೇಳುವಾಗ ನೀವು ತಾರ್ಕಿಕವಾದಂತಹ ಒಂದು ವಿಮರ್ಶೆಯನ್ನ ಮಾಡದೆ ಏಕಾಏಕಿಯಾಗಿ ಉತ್ತರವನ್ನು ಕೊಟ್ರಲ್ಲ, ಹೌದು, ಅದನ್ನೇ ಆಕ್ಷೇಪ ಮಾಡುವುದಕ್ಕೆ ಮುಂದಾದದ್ದು ನಾನು. ಮಹರ್ಷಿಗಳೇ, ಈಗ ಸಮಾಲೋಚನೆ ಮಾಡಬೇಕಾದದ್ದು ಯಾರು? ಉತ್ತರದ ಸಮಸ್ಯೆಯಲ್ಲಿದ್ದವರು ಮಾಡಬೇಕಾದದ್ದು. ತರ್ಕಕ್ಕೆ ತರಬೇಕಾದವರು ಯಾರು? ಉತ್ತರ ಗೊತ್ತಿಲ್ಲದೆ ಇದ್ದವರು.
ಒಬ್ಬ ಸಮಸ್ಯೆ ಇಲ್ಲದೆ ಉತ್ತರ ಕೊಡುವ ಸಾಮರ್ಥ್ಯ ಇದ್ದವ ಸಾಮೂಹಿಕವಾಗಿ ತಾವು ತರ್ಕ ಮಾಡಬೇಕಾದ ಅಗತ್ಯ ಇಲ್ಲ. ಸಮಸ್ಯೆ ಇಲ್ಲದೆ ಇರಬಹುದು ನಿಮಗೆ, ಆ ಕಾರಣದಿಂದಲಾಗಿ ಅಲ್ವ ಈಗ ಸಮಸ್ಯೆ ಸೃಷ್ಟಿಯಾದದ್ದು. ಆ ಕಾರಣದಿಂದ ಈಗ ಸಪ್ತ ಋಷಿಗಳಲ್ಲಿ ನಾವೇ ಇಬ್ಬರು ಇದ್ದದ್ದಲ್ಲಲ್ವ, ಇನ್ನುಳಿದು 5 ಇದ್ದಾರೆ. ಸಪ್ತ ಋಷಿಗಳೆಲ್ಲರೂ ಒಂದಾಗಿ ಇರುವ ಈ ಕಾಲಕ್ಕೆ ಇಂದ್ರನಾಡಿದ ಮಾತಿಗೆ ನಾನು ಉತ್ತರವನ್ನ ಕೊಟ್ಟೆ. ಉಳಿದವರೆಲ್ಲರೂ ಅಸ್ತು ಅಸ್ತು ಎನ್ನುವ ಹಾಗೆ ತಲೆಯನ್ನ ಅಲುಗಾಡಿಸ್ತಾ ಇದ್ದಾರೆ. ನೀವು ಮಾತ್ರ ಸಟೆದು ನಿಲ್ಲುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಹಾಗಂತ ಎಲ್ಲರೂ ನನ್ನ ಮುಖ ನೋಡ್ತಾ ಇದ್ದಾರೆ. ಹೌದು, ಸುಮ್ಮನೆ ಇದ್ದಾರೆ ಯಾಕೆ? ನಮ್ಮ ಪರವಾಗಿ ವಿಶ್ವಾಮಿತ್ರರೇ ಎದ್ದು ನಿಂತು ಉತ್ತರಿಸುವುದಕ್ಕೆ ಮುಂದಾಗಿ ಬಿಟ್ರಲ್ಲ ಅಂತ ಎಲ್ಲರ ಕೊರಳಾಗಿ ನಾನು ಮಾತಾಡ್ತಾ ಇದ್ದದ್ದೀಗ. ಅಲ್ಲ, ನಿಮ್ಮ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಅದು ಸರಿ ಇರಬಹುದು. ನಾನು ಯೋಚನೆ ಮಾಡಿದ್ದು ಹೇಗೆ? ಎಲ್ಲರೂ ನಿಮ್ಮನ್ನ ನೋಡ್ತಾ ಇದ್ದಾರೆ, ನಾವೆಲ್ಲ ಒಪ್ಪಿದ್ದೇವೆ. ಬಹುಶಃ ಇವರಿಗೆ ಅರ್ಥ ಆದದ್ದೇ ಸುಳ್ಳೇನು, ಆ ಯೋಚನೆಯಲ್ಲೂ ಅವರಿರಬಹುದು. ಬಹುಶಃ ಕೆಲವೊಮ್ಮೆ ದೇವೇಂದ್ರ ಕೇಳಿದ್ದು ಪ್ರಶ್ನೆ ಅರ್ಥ ಆಗದೆ ಸುಮ್ಮನೆ ಕೂತದ್ದು ಇರಬಹುದು. ಅದು ನಾವು ಯೋಚನೆ ಮಾಡಿದ್ರೆ ತಪ್ಪಾಗ್ತದೆ. ಬ್ರಹ್ಮ ಋಷಿಗಳವರು, ಬ್ರಹ್ಮಜ್ಞಾನಿಗಳವರು, ಅವರಿಗೂ ಅರ್ಥ ಆಗ್ಲಿಲ್ಲ ಅಂತ ಆದ್ರೆ ಈಗಲ್ಲ ಸ್ವಾಮಿ ನೀವು ಬ್ರಹ್ಮಜ್ಞಾನಿಗಳು ಅಂತ ಹೇಳುವುದು. ಉತ್ತರ ಕೊಡುವ ಪೂರ್ವದಲ್ಲೇ ನಮ್ಮನ್ನು ಕೇಳಬೇಕಾಗಿತ್ತು ಅಥವಾ ಹೇಳಬೇಕಾಗಿತ್ತು. ಈಗ ಕೇಳಬೇಕಾದ್ರೆ ಸಮಸ್ಯೆ ಬರಬೇಕು ತಾನೆ. ಈಗ ಸಮಸ್ಯೆ ಇಲ್ಲ ಅಲ್ಲವ, ನೇರವಾದ ಉತ್ತರ ನನ್ನೊಳಗಿದ್ದರಿಂದ ಅದನ್ನ ಬಹಿರಂಗವಾಗಿ ಬಿಡಿಸಿ ಹೇಳುವಲ್ಲಿ ಯಾವ ಭಯವೂ ನನಗಿಲ್ಲ. ಹಾಗಾಗಿ ಹರಿಶ್ಚಂದ್ರ ಸತ್ಯವಂತ ಧರ್ಮವಂತ ಎನ್ನುವ ಹಾಗೆ ಹೇಳಿದ್ದು. ಅವ ತಾರತಮ್ಯ ಮಾಡಿದ್ದಾನೆ ಇಂದ್ರ. ಯಾಕೆಂದ್ರೆ ಮೊದಲಿನಿಂದಲೂ ನೀವು ಇಲ್ಲಿಗೆ ಬರ್ತಾ ಇದ್ದವರಲ್ವಾ, ಒಂದು ಸಣ್ಣ ಅಭಿಮಾನ ನಿಮ್ಮ ಮೇಲೆ ಹೆಚ್ಚು ಅವನಿಗೆ. ಇಲ್ಲದೆ ಇದ್ರೆ ಅಲ್ಲಿದ್ದ ಆಸನ ಎಳತೊಂದು ಇಲ್ಲಿ ಕೂರಿಸುವ ಅವಶ್ಯಕತೆ ಇತ್ತ? ಅಲ್ಲಿಗೆ ಕರ್ಕೊಂಡು ಹೋಗಿ ಕೂರಿಸಬಹುದಾಗಿತ್ತಲ್ಲ ನಿಮ್ಗೆ. ಅಲ್ಲ, ಕುಳ್ಳಿರಿಸತ್ತಿದ್ದನೋ ಏನು? ನೀವು ಮತ್ತೆ ಅಲ್ಲಿಗೆ ಬಂದವರು ಇಲ್ಲಿಗೆ ಬರುವುದು ಬೇಡ, ನೀವೇ ಅಲ್ಲಿ ಕುಳಿತುಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಆ ಆಸನ ನಮಗೂ ಕೊಟ್ಟಿರಬಹುದು. ನಾವು ಸ್ವರ್ಗಕ್ಕೆ ಬಂದ್ರೆ ನಮ್ಮ ಆಸನ ಅದೇ. ಅಲ್ಲಲ್ಲ, ಒಮ್ಮೊಮ್ಮೆ ನೀವು ಅಲ್ಲಿದ್ದ ಆಸನ ಇಲ್ಲಿಟ್ಟರೆ ನನಗಷ್ಟು ದೂರ ಬರ್ಲಿಕ್ಕಾಗುವುದಿಲ್ಲ ಅಂತ ಸಿಟ್ಟು ಮಾಡಿ ಗಲಾಟೆ ಮಾಡಿದ್ರಿ. ಅದು ಅವನಿಗೆ ಗೊತ್ತುಂಟು. ಹಾಗಾಗಿ ಬರುವ ಮಾರ್ಗದಲ್ಲಿಯೇ ನಿಮಗಿರಲಿ ಎನ್ನುವ ಕಾರಣಕ್ಕಾಗಿ ಅಲ್ಲಿಯೇ ವ್ಯವಸ್ಥೆ ಮಾಡಿರ್ಬೇಕು. ಅಂದ್ರೆ ದಾರಿ ಮೇಲೆ ನಾವು ಹಾಗಲ್ಲ ಸ್ವಾಮಿ, ನೀವು ಯಾಕೆ ಹಾಗೆ ತಿಳ್ಕೊಳ್ಳುವುದು? ಅಲ್ಲ, ನೀವು ನನ್ನನ್ನು ನೋಡಿದ್ರೆ ಹಾಗೆ ಮಾತಾಡುವುದು. ಹಾಗಲ್ಲ. ಈಗ ದೇಹ ದಂಡನೆಯಲ್ಲಿ ಸರಿಯಾಗಿ ಯೋಚನೆ ಮಾಡಿದ್ರೆ ನಾನು ಅಲ್ಲಿದ್ದವ ಇಲ್ಲಿಗೆ ಬರಬಹುದು. ಹೇಳು, ಬಾಯಿ ಬಿಟ್ಟು ಹೇಳು, ಬಾಯಿ ಬಿಟ್ಟು ಹೇಳು. ನನಗೂ ಇಂದ್ರನಿಗೂ ಬರ್ಲಿಕ್ಕೆ ಆಗುದಿಲ್ಲ ಹೇಳು, ಅವನನ್ನು ಸೇರಿಸು. ಇಲ್ಲ, ಇಂದ್ರನಿಗೆ ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಆಗುವುದಿಲ್ಲ ಅಂತ ನೀವೇ ತೀರ್ಮಾನ ಮಾಡಿದ್ದೀರಿ. ಪಾಪ ನಿಂತು ಮಾತನಾಡುತ್ತಾ ಇದ್ದೋನೋ ಏನೋ, ಅವನನ್ನ ಕರೆದುಕೊಂಡು ಹೋಗಿ ಕುಳ್ಳಿರಿಸಿದ್ದೇ ನೀವು. ಹಾಗಾಗಿ ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಮತ್ತೆ ಹೊನ್ನಿನ ಆಸೆಗಾಗಿ ನೀವು ಚಕ್ರವರ್ತಿ ಹರಿಶ್ಚಂದ್ರನನ್ನ ಹೊಗಳುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಹೌದು, ಏನು ಹೊನ್ನಿನ ಆಸೆ ಉಂಟ ನಮಗೆ? ಬ್ರಹ್ಮ ಋಷಿಗಳಾಗಬೇಕಾದರೆ ಅರಿಷಡ್ ವರ್ಗವನ್ನು ತ್ಯಜಿಸಬೇಕು, ಯಾವ ಮೋಹಕ್ಕೂ ಒಳಗಾಗಬಾರದು. ನಮ್ಮ ಕಾರ್ಯ ಏನು ಕೇಳಿದ್ರೆ ಲೋಕ ಕಲ್ಯಾಣ ಆಗುವುದು. ಲೋಕ ಕಲ್ಯಾಣಕ್ಕೆ ಏನು ಬೇಕೋ ಅದನ್ನು ನಾವು ಕೊಡುಗೆಯಾಗಿ ಕೊಡಬೇಕಾದವರು. ಸತ್ಯಧರ್ಮ ಎನ್ನುವುದು ಸರಿಯಾಗಿ ಲೋಕದಲ್ಲಿ ಉಳಿದದ್ದೇ ಹೌದು ಅಂತಾದ್ರೆ ಲೋಕಕ್ಕೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ಮತ್ತೆ ವಿತ್ತದ ಅವಶ್ಯಕತೆ ನನಗಿಲ್ಲ ಸ್ವಾಮಿ. ದೇವಲೋಕದ ಕಾಮಧೇನುವೆ ನನ್ನ ಆಶ್ರಮದಲ್ಲಿದ್ದ ಆ ಕಾಲಕ್ಕೂ ನನಗೆ ಯಾವ ಬರಗಾಲ ಇಲ್ಲವೋ, ವರ್ತಮಾನ ಕಾಲದಲ್ಲಿಯೂ ನನಗೆ ಯಾವ ಬರಗಾಲವೂ ಇಲ್ಲ. ನನ್ನ ಆಶ್ರಮದಲ್ಲಿರುವ ಸಂಪತ್ತನ್ನ ದೋಚುತ್ತೇನೆ ಎನ್ನುವಾಗೆ ಯಾರು ಮುಂದೆ ಬರುವುದಿಲ್ಲ ಎನ್ನುವುದು ನಿಮಗೆ ಸಂಪೂರ್ಣ ಅರ್ಥ ಆಗಿದೆ. ಮತ್ತೆ ನಾನು ಹೇಳಬೇಕಾದದ್ದು ಇಲ್ಲ. ಹಾಗಿರುವಾಗ ನಮಗೆ ಬೇಡ ಅಂತ ಹೇಳುವವರೇ ಎಲ್ಲಿ ಬರ್ತದೆ ಅಂತಲೇ ನೋಡುವವರು. ಅದು ನೀವು ಹೇಳಿದ್ರೆ ತಪ್ಪಲ್ಲ ಬಿಡಿ, ನಿಮಗೆ ಹೇಳಿದ್ದು. ನನಗೆ ಹೇಳಿದ್ದು ಅಲ್ಲ, ನನಗೆ ಆ ಸ್ವಭಾವವೇ ಇಲ್ಲ ಸ್ವಾಮಿ. ಹಾಗಿರುವಾಗ ಹೊನ್ನಿನ ಆಸೆಗೆ ನಾನು ತನ್ನ ತನವನ್ನ ಮಾರಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಈಗಲೂ ಸ್ಪಷ್ಟವಾಗಿ ಹೇಳ್ತೇನೆ ವಿಶ್ವಾಮಿತ್ರರೇ, ಏನು? ಹಿಂದೆ ಹುಟ್ಟಿದ ಅರಸು ಮಕ್ಕಳಲ್ಲಿಯೂ ಇಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯ ಇಲ್ಲ. ರಾಜ ಹರಿಶ್ಚಂದ್ರನಂತ ಸತ್ಯ ಧರ್ಮವಂತರು ಎನ್ನುವುದು ನಾನು ಹೇಳಿದ್ದಕ್ಕಾಗಿ ನೀವು ಮನಸ್ಸಿಗೆ ಹಚ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಪ್ಪ, ಯಾಕಿಲ್ಲ? ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಒಂದೇ ಬೇಸರ. ಖಂಡಿತ ಅಲ್ಲ, ನಿಮ್ಗೆ ಅರ್ಥಪಡಿಸುವುದೇ ನನ್ನ ಉದ್ದೇಶ. ನೋಡುವ ವಸಿಷ್ಠರೇ, ಷಟ್ ಕರ್ಮಗಳು ಬ್ರಾಹ್ಮಣನಾದವನಿಗೆ ಇರುವುದು. ಹೌದು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಅಲ್ವಾ? ಪ್ರತಿಗ್ರಹ
ನಾವೆಲ್ಲಿ ಆದ್ರೂ ಪಡೆದುಕೊಂಡ್ರೆ ಅದು ಆಕ್ಷೇಪ ಅಂತ ಅಲ್ಲವೇ ಅಲ್ಲ, ದಾನವಾಗಿ ಸ್ವೀಕರಿಸಬಹುದು. ಒಬ್ಬ ಚಕ್ರವರ್ತಿ ಆದವ ಅದನ್ನ ಕೊಟ್ರೆ ನೀವು ಸ್ವೀಕರಿಸಬಹುದು, ಆಕ್ಷೇಪ ಅಂತಲ್ಲ. ಆದ್ರೆ ಒಂದುಂಟು, ಉಂಡ ಅನ್ನದ ಋಣ ಇರ್ತದೆ, ಪಡೆದಂತಹ ದಕ್ಷಿಣೆಯ ಋಣ ಇರ್ತದೆ, ಹೀಗೆ ಬೇರೆ ಬೇರೆ ಋಣಗಳೆಲ್ಲ ಇರ್ತದೆ. ಅದು ಯಾರಿಗಂತ ಉಂಟು ಸ್ವಾಮಿ? ಬ್ರಹ್ಮರ್ಷಿಗಳಾದಂತಹ ನಿಮಗೆ. ನಮಗಿರ್ಲಿಕ್ಕಿಲ್ಲ ಅದು. ಬ್ರಹ್ಮರ್ಷಿಗಳಾಗಿರಬಹುದು, ಅದು ಇದ್ದರೆ ಬ್ರಹ್ಮ ಋಷಿಗಳಾಗುವುದಕ್ಕೂ ಸಾಧ್ಯ ಇಲ್ಲ. ಹಾಗಂತ ಸೂರ್ಯವಂಶದ ಗುರುಗಳು ಹೌದಾ? ಹೌದು, ಇಕ್ಷ್ವಾಕುವಿನಿಂದಲೇ ನಾನು ಸೂರ್ಯವಂಶದ ಗುರುವಾಗಿದ್ದೆ. ಚಕ್ರವರ್ತಿ ಆದವ ನಿಮ್ಮ ಶಿಷ್ಯ ಹೌದಾ? ಹೌದು. ಹಾಗಾದ್ರೆ ಆ ಒಂದು ಸಂಬಂಧಕ್ಕೆ ನೀವು ಒಳಗಾಗಿದ್ದೀರಿ ಎನ್ನುವುದು ಸ್ಪಷ್ಟವಾಯ್ತಲ್ಲ. ನೀವು ಪಡೆದುಕೊಂಡ ಕುರಿತಾಗಿ ನಮ್ಮದು ಆಕ್ಷೇಪ ಇಲ್ಲವೇ ಇಲ್ಲ. ಪಡೆದ ಮೇಲೆ ಅವನನ್ನು ಹೊಗಳ್ತಾ ಇದ್ದೀರಿ. ಸತ್ಯವಂತ, ಧರ್ಮವಂತ, ಸತ್ಯವನ್ನು ಆಡ್ತಾನೆ, ಧರ್ಮವನ್ನು ಆಚರಿಸ್ತಾನೆ, ಭಗವಂತನನ್ನು ಆರಾಧಿಸುತ್ತಾನೆ. ಏನು ಹರಿಶ್ಚಂದ್ರ ಸತ್ಯ? ಹೌದು, ಸತ್ಯವನ್ನೇ ಹೇಳುವವನ, ಸತ್ಯವನ್ನೇ ಹೇಳುವವನು. ಸತ್ಯ ತಪ್ಪಲಿಲ್ವವ? ಸತ್ಯ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಧರ್ಮ ಬಾಹಿರವಾದಂತಹ ಕೆಲಸ ಮಾಡ್ಲಿಲ್ವಾ? ಎಲ್ಲಿ ಮಾಡಿದ್ದಾನೆ? ಎಲ್ಲಿ ನಿಮಗೆ ಗೊತ್ತಿಲ್ವಾ? ಅಲ್ಲ, ಅದು ಮಾಡಿದ್ಯಾವುದು ಅಂತ ಆದ್ರೆ ನನಗೆ ಗೊತ್ತಿರ್ತಾ ಉಂಟು. ವರುಣಯಾಗದ ಒಂದು ಪ್ರಕರಣವನ್ನ ನೆನಪು ಮಾಡಿಕೊಳ್ಳಿ ವಸಿಷ್ಠರೇ. ಹೌದು. ಮಕ್ಕಳಿಲ್ಲ ಎನ್ನುವ ಕಾರಣದಿಂದ ಬಹಳ ವರ್ಷದವರೆಗೆ ಪರಿತಪಿಸುತ್ತಾ ಇದ್ದಂತಹ ಹರಿಶ್ಚಂದ್ರ ವರುಣ ದೇವನಿಗೆ ಹರಿಕೆಯನ್ನು ಹೊತ್ತುಕೊಂಡ. ಎಲ್ಲಿಯಾದ್ರೂ ನನಗೆ ಸಂತಾನ ಆದ್ರೆ ಹುಟ್ಟಿದಂತಹ ಮಗನನ್ನು ನಿನಗೇ ಒಪ್ಪಿಸುತ್ತೇನೆ ಎನ್ನುವ ಹಾಗೆ. ಹೌದು. ಆ ಹರಿಕೆಯ ಪರಿಣಾಮದಿಂದಲಾಗಿ, ವರುಣ ದೇವನ ಅನುಗ್ರಹದಿಂದಲಾಗಿ ಹರಿಶ್ಚಂದ್ರನಿಗೆ ಒಬ್ಬ ಮಗ ಹುಟ್ಟಿದ, ಲೋಹಿತಾಶ್ವ. ಹೌದಾ? ಮಗು ಹುಟ್ಟಿದ ಕ್ಷಣ ವರುಣ ದೇವ ಪ್ರತ್ಯಕ್ಷನಾಗಿ ಕೇಳಿದ, ನನ್ನ ಹರಿಕೆಯ ಬಲಿಯನ್ನ ನನಗೆ ಒಪ್ಪಿಸುವಂತ. ಆವಾಗ ಹರಿಶ್ಚಂದ್ರ ಏನ್ ಹೇಳಿದ? ಮಗು ಸಣ್ಣವ, ಇನ್ನು ಹಲ್ಲು ಹುಟ್ಟಲಿಲ್ಲ, ಹಲ್ಲು ಬರಲಿಲ್ಲ ಹೇಳಿದ. ಹೌದು. ಮರಳಿ ಹೋದ. ಮತ್ತೊಮ್ಮೆ ಬಂದು ಕೇಳಿದ. ಅದೇ ಹರಿಶ್ಚಂದ್ರ ಏನು ಹೇಳಿದ? ಕವಚ ಧರಿಸುವ ಪ್ರಾಯ ಆಗ್ಲಿಲ್ಲ ಅಂತ ಹೇಳಿದ. ಹೌದಾ? ಹೌದು. ಹಲ್ಲು ಉದುರ್ಲಿಲ್ಲ ಹೇಳಿದ. ಹೌದು. ಮತ್ತೊಮ್ಮೆ ಉಪನಯನ ಶಾಸ್ತ್ರ ಆಗಲಿಲ್ಲ ಹೇಳಿದ. ಕವಚ ಧರಿಸುವುದಕ್ಕೂ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ. ಸಾಮರ್ಥ್ಯ ಇಲ್ಲ ಅಂತ ಹೇಳಿದ. ಅಲ್ಲ, ಕೊಡುವುದಿಲ್ಲ ಅಂತ ಹೇಳಲಿಲ್ಲ, ಆಗುವುದಿಲ್ಲ ಅಂತ ಹೇಳಿದೆ. ಈ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ ಅಂತ ಹೇಳಿದ್ದಲ್ಲ, ಆಗುವುದಿಲ್ಲ ಅಂತ ಹೇಳಿದ್ದಲ್ಲ. ಅದೇ ಅದೇ, ಈಗ ಬಲ್ಲಿಗೆ ಅರ್ಹ ಅಲ್ಲ ಅಂತ ಹೇಳಿದ. ಈಗ ಆ ಒಂದು ಕಾಲ ಬರಲಿಲ್ಲ ಅಂತ ಕಳಿಸುತ್ತಾ ಇದ್ದ. ಕೊನೆಗೆ ಕುಪಿತನಾದಂತಹ ವರುಣದೇವ ಇವನನ್ನ ಶಪಿಸ್ತಿಲ್ವ, ನೀನು ಜಲೋದರ ರೋಗಕ್ಕೆ ಗುರಿಯಾಗಿ ಹೋಗುವಂತ ಹೊಟ್ಟೆ ನೋವಿನಿಂದ ಒದ್ದಾಡುತ್ತಾ ಇದ್ದಂತಹ ಸಂದರ್ಭ, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಇದ್ದಂತಹ ಆ ಕಾಲಕ್ಕೆ ಅವನಿಗೆ ಬಂದಿರುವಂತಹ ವ್ಯಾಧಿಯನ್ನ ದೂರ ಮಾಡಿದವ ಯಾರು? ಯಾರು? ನಾನೇ. ನೀವು? ನಾನೇ ಮತ್ಯಾರು? ನೀವಾಗಾದ್ರೆ ನಿಮ್ಮಿಂದ ಆಯ್ತಾ? ಅಲ್ಲ, ಅವನ ವ್ಯಾಧಿ ದೂರ ಮಾಡ್ಲಿಕ್ಕೆ ನಿಮ್ಮಿಂದ ಆಯ್ತಾ? ನನ್ನಿಂದ ಆಗಿದೆ ಅನ್ನುವುದಕ್ಕಿಂತಲೂ ನೀವು ಸುಳ್ಳು ಹೇಳುವವರಿಗೆಲ್ಲ ಸಹಾಯ ಮಾಡುವವರ? ಯಾರು ಹೇಳಿದ್ದು? ಅಲ್ಲ, ಅವ ತಪ್ಪಿದ್ದೆ, ಸುಳ್ಳು ಹೇಳಿದ್ದೆ ಹೌದು ಅಂತ ಆದ್ರೆ ನೀವು ಸಹಾಯ ಮಾಡಿದ್ದೆ ಯಾಕಂತ ಅಂದ್ರೆ? ಅಲ್ಲ, ನೀವು ದೂರ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಲ್ಲ, ಈಗ ನೀವು ಲೋಕದಲ್ಲಿ ಸುಳ್ಳು ಹೇಳುವವರಿಗೆ, ತಪ್ಪಿ ನಡೆಯುವವರಿಗೆ ಒಳ್ಳೇದು ಮಾಡುವುದಕ್ಕಿರುವುದಾ? ಅಲ್ಲ, ನಾನು ಕೇಳು. ನಾನು ಒಳ್ಳೆಯವರಿಗೆ ಒಳ್ಳೇದು ಮಾಡುವುದಕ್ಕಿದ್ದದ್ದು. ಮತ್ತೆ ಯಾಕೆ ಆಗ ಸತ್ಯ ಹರಿಶ್ಚಂದ್ರ? ನನ್ನ ಉದ್ದೇಶ ಹರಿಶ್ಚಂದ್ರನ ಹೊಟ್ಟೆ ನೋವು ಕಡಿಮೆ ಮಾಡುವುದಲ್ಲ. ಹರಿಶ್ಚಂದ್ರನ ಮಗನ ಬದಲಿಗೆ ಯಾರ ಬಲಿಯಾಗ್ತಾ ಇತ್ತು? ಅಜಿಗರ್ತನ ಮಗನಾದ ಶುನಶೇಪನ ಬಲಿಯಾಗ್ತಾ ಇತ್ತು. ಹೌದು. ಅವನನ್ನ ಬಲಿಕಂಬಕ್ಕೆ ಕಟ್ಟಿ ಕಡಿಯುವುದಕ್ಕೆ ಮುಂದಾದವಾಗ ಯಾರೂ ಬರಲಿಲ್ಲ. ಅಜಿಗರ್ತ ತಾನೇ ಹೇಳಿದ, ನನ್ನ ಮಗನನ್ನ ನಾನು ಬಲಿಕಂಬಕ್ಕೆ ಕಟ್ತೇನೆ, ಕಡಿಯುವವರು ಯಾರು ಎನ್ನುವ ಪ್ರಶ್ನೆ ಮೂಡಿದವಾಗ ತಾನೇ ಕಡಿತೇನೆ ಅಂತ ಹೇಳಿದ. ತನ್ನ ಮಗನೆನ್ನುವ ವ್ಯಾಮೋಹವನ್ನ ಬಿಟ್ಟು ಶುನಶೇಪನನ್ನ ನಾನೇ ಕಡಿತೇನೆ ಅಂತ ಹೇಳಿದ. ಅದಕ್ಕೆ ಇಂತಿಷ್ಟು ಕೊಡಬೇಕು ಅಂತ ಗೋವುಗಳನ್ನು ಕೇಳಿದ. ಹೌದೌದು. ಮೊದಲು 100, ಆಮೇಲೆ 100 ಹೀಗೆ ಗೋವುಗಳನ್ನ ದಕ್ಷಿಣೆಯಾಗಿ ಪಡೆಯುತ್ತಲೇ ಇದ್ದ. ಆಮೇಲೆ ಆ ಮಗುವನ್ನ ಉಳಿಸುವುದಕ್ಕಾಗಿ ನಾನೇ ಸ್ವತಃ ಬಂದು ಶುನಶೇಪನಿಗೆ ವರುಣ ಮಂತ್ರವನ್ನ ಬೋಧಿಸಿದೆ. ಪರಿಣಾಮವಾಗಿ ವರುಣ ದೇವ ಒಲಿದು ಬಂದ. ಅವ ಏನು ಹೇಳಿದ? ಒಲಿದು ಬಂದವನೇ, ನನಗೆ ಸಲ್ಲಬೇಕಾದಂತಹ ಹರಿಕೆ ಈವಾಗಲೇ ಸಂದಿದೆ, ಶುನಶೇಪನನ್ನ ಬಲಿ ಕೊಡುವುದು ಬೇಡ ಎನ್ನುವ ಹಾಗೆ. ಆ ಕಾರಣದಿಂದಲಾಗಿ ಹರಿಶ್ಚಂದ್ರನ ವ್ಯಾಧಿ ಎನ್ನುವುದು ದೂರವಾಗಿದೆ. ಹೌದಾ? ಹಾಗಾದ್ರೆ ಸತ್ಯವನ್ನ ಉಳಿಸಿದವ, ಒಬ್ಬ ಮಗುವನ್ನ ಸಾಯದೆ ಇದ್ದ ಹಾಗೆ ಬದುಕಿಸಿದವ ವಿಶ್ವಾಮಿತ್ರನೇ ಹೊರತು ನೀವಲ್ಲ, ನಿಮ್ಮ ಶಿಷ್ಯ ಹರಿಶ್ಚಂದ್ರನಲ್ಲ. ಅವ ಅಧರ್ಮವನ್ನೇ ಮಾಡ್ತಾ ಇದ್ದ. ಸ್ವಾಮಿ, ಈ ಮಾತನ್ನು ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಬಲಿ ಕೊಡ್ತೇನಂತ ಹೇಳಿದ ಮೇಲೆ ಕೊಡದೇ ಇದ್ದದ್ದು ದೊಡ್ಡ ಸುಳ್ಳಾಗುತ್ತದೆ. ಈಗ ನಿಮ್ಮಲ್ಲೇ ಕೇಳ್ತೇನೆ, ಹರಿಶ್ಚಂದ್ರ ತನಗೊಂದು ಮಗು ಹುಟ್ಟಿತು ಅಂತ ಆದರೆ ಹುಟ್ಟಿದ ಮಗುವನ್ನು ವರುಣನಿಗೆ ಸಮರ್ಪಣೆ ಮಾಡ್ತೇನಂತ ಹೇಳಿದ್ದು ಸತ್ಯ ಅಲ್ವಾ? ಈಗ ಯಾವಾಗ ಅಂತ ಹೇಳಿದ್ದುಂಟ ಸರಿಯಾಗಿ? ಅದೇ ಹೇಳಲಿಲ್ಲ.
ಅದೇ ಹೇಳಿಲ್ಲಲ್ವಾ? ಈಗ ಕೊಡುವುದಿಲ್ಲ ಅಂತ ಹೇಳಿದ್ದುಂಟಾ? ಈಗ ತಪ್ಪಲಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಪ್ರಥಮದಲ್ಲಿಯೇ ವರುಣ ಬಂದಾಗ ಸಣ್ಣವ ಇನ್ನು ಹಲ್ಲು ಹುಟ್ಟಲಿಲ್ಲ ಅಂತ ಹೇಳಿದ ತಕ್ಷಣ ಅವ ಹೇಳಿದ ಮಾತು ಧರ್ಮಕ್ಕೆ ವಿರುದ್ಧವಾದಬಹುದಾದರೆ ವರುಣನಿಗೆ ಆವಾಗ ಕೋಪ ಬರಬೇಕಿತ್ತು. ಆವಾಗ ಕೋಪ ಬಂದಿದೆಯಾ? ಇಲ್ಲ. ಹಾಗಾದ್ರೆ ಹರಿಶ್ಚಂದ್ರ ಸಟೆಯನ್ನ ಆಡಲಿಲ್ಲ ಅಂತ ಆಯ್ತು. ಮತ್ತೆ ಬಂದು ಕೇಳಿದಾಗ ಕವಚ ಧರಿಸುವ ಪ್ರಾಯವೋ ಉಪನಯನ ಸಂಸ್ಕಾರವೋ ಅದು ಯಾವುದು ಆಗಲಿಲ್ಲ ಅಂತ ಮರು ಪ್ರಶ್ನೆಯನ್ನ ಹೇಳಿದಾಗಲೂ ವರುಣದೇವ ಒಪ್ಪಿ ಹಿಂದಕ್ಕೆ ಹೋದ. ಆಗಲೂ ಹರಿಶ್ಚಂದ್ರ ತಾನು ಸುಳ್ಳನ್ನಾಡಲಿಲ್ಲ ಅಂತ ಆಯ್ತು. ಅದಾದ ಮೇಲೆ ಆದದ್ದೇನು ಕೇಳಿ. ಈಗ ತಾನು ಸಮರ್ಥನಾದ ಮೇಲೆ ಲೋಹಿತಾಶ್ವ ಬೇಟೆಗೆ ಹೋದದ್ದು. ಬೇಟೆಗೆ ಹೋದ ಲೋಹಿತಾಶ್ವ ಬರುವ ಆ ಕಾಲಕ್ಕೆ ವೇಷಧಾರಿ ಓರ್ವರು ಸಂಧಿಸಿ ಲೋಹಿತಾಶ್ವನಿಗೆ ಆಡಿದ್ದಂತೆ, ನೀನು ಮನೆಗೆ ಹೋದರೆ ನಿನ್ನಪ್ಪ ವರುಣನಿಗೆ ನಿನ್ನನ್ನು ಬಲಿಯಾಗಿ ಸಮರ್ಪಣೆ ಮಾಡ್ತಾನೆ, ಹಾಗಾಗಿ ನೀನು ಅರಮನೆಗೆ ಹೋಗ ಕೂಡದು. ಆ ವೇಷಧಾರಿಗಳು ಯಾರಂತ ಹೇಳಿ. ಆ ವೇಷಧಾರಿಗಳು ನೀವು ಅದನ್ನು ಮುಚ್ಚಿಡುವುದಾಕೆ? ವೇಷಧಾರಿಗಳು ಯಾರು ಅಂತ ನಾನು ಹೇಳುವುದಾದರೆ ಕೆಲವು ಪ್ರಸಂಗ ಹಾಳು ಮಾಡಿದ್ದೇ ಇವ. ಹಾಗಾದ್ರೆ ನೀವೇ ಯೋಚನೆ ಮಾಡಿ. ಯಾಕೆಂದ್ರೆ ಅದು ಬೇಕಿತ್ತು ಅವನಿಗೆ ಅಧಿಕ ಪ್ರಸಂಗ. ಅಲ್ಲಲ್ಲ, ಈಗ ನೀವೇ ಯೋಚನೆ ಮಾಡಿ. ಮೂರು ಲೋಕದ ಆಧಿಪತ್ಯವನ್ನ ವಹಿಸಿಕೊಂಡ ದೇವೇಂದ್ರನೇ ಬಂದು ಲೋಹಿತಾಶ್ವ ನೀನ್ ಅರಮನೆಗೆ ಹೋದರೆ ನಿನ್ನನ್ನ ವರುಣನಿಗೆ ನಿನ್ನಪ್ಪ ಬಲಿ ಕೊಡ್ತಾನೆ ಅಂತ ಹೇಳ್ತಾನೆ ಅಂತ ಆದರೆ ಹರಿಶ್ಚಂದ್ರ ತಪ್ಪುವನಲ್ಲ ಎನ್ನುವುದು ಸತ್ಯ ಆಯ್ತು. ಸ್ವಾಮಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತದೆ ಇಲ್ವಾ? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತದೆ ಇಲ್ವಾ? ಆಗ್ತದೆ. ಹಾಗಾದ್ರೆ ಹರಿಶ್ಚಂದ್ರನಿಗೆ ಹೊಟ್ಟೆ ನೋವು ಬಂದದ್ದು ಯಾಕೆ? ತಪ್ಪು ಮಾಡಿದ್ದಕ್ಕೆ ಅಲ್ವಾ? ನಿಮ್ಮಲ್ಲೇ ಕೇಳ್ತೇನೆ. ಹಿರಣ್ಯಕಶ್ಯಪಿಗೆ ಒಬ್ಬ ಮಗ ಇದ್ದ, ಪ್ರಹ್ಲಾದ. ಹೌದು. ಸದಾಕಾಲ ಹರಿನಾಮ ಸ್ಮರಣೆಯನ್ನೇ ಮಾಡುವವ. ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಎನ್ನುವುದಾಗೆ ನಾರದ ಮಹರ್ಷಿಗಳಿಂದಲೇ ಕಯಾದುವಿಗೆ ಪ್ರೇರೇಪಣೆ ಆದದ್ದು. ಅದಕ್ಕೆ ಸರಿಯಾಗಿ ಹುಟ್ಟಿದ ಕಂದನು ಹರಿನಾಮ ಸ್ಮರಣೆ ಮಾಡಿದ. ನೋಡಿ, ವಿಷ್ಣುವಿನ ಆದೇಶದಂತೆ ಸದಾಕಾಲ ವಿಷ್ಣು ಸ್ಮರಣೆ ಮಾಡಿದ ಪ್ರಹ್ಲಾದ ಯಾವತ್ತಾದ್ರೂ ತಪ್ಪಿದ್ದುಂಟಾ? ಅಲ್ಲ, ಉಂಟಾ? ಅಲ್ಲ, ತಪ್ಪಿದ್ದಿಲ್ಲ ಅಲ್ವಾ? ಮತ್ತೆ ಪ್ರಹ್ಲಾದನಿಗೆ ಯಾಕೆ ಶಿಕ್ಷೆ ಆಯ್ತು? ಏನು ಶಿಕ್ಷೆ ಆಗಿದೆ? ಅಲ್ಲ, ಅಪ್ಪ ದಂಡಿಸಿದ, ಹಾವಿನಿಂದ ಕೊಲ್ಲಿಸುವ ಪ್ರಯತ್ನ ಮಾಡಿದ ಅಲ್ವಾ, ಆನೆಯಿಂದ ತುಳಿಸಿದ. ಈಗ ಅಪ್ಪ ಹೊಡೆಸುವುದಕ್ಕೆ ಮುಂದಾದದ್ದು, ವಿಷ ಕುಡಿಸುವುದಕ್ಕೆ ತಾಯಿಯಲ್ಲಿ ಹೇಳಿದ್ದು, ಇಷ್ಟು ಕಷ್ಟ ಬಂದದ್ದು ಹೌದಲ್ವಾ? ಯಾರು ಹೇಳಿದ್ದು ಕಷ್ಟ ಬಂತು ಅಂತ ಪ್ರಹ್ಲಾದನಿಗೆ? ಎಲ್ಲವೂ ಸುಖವೇ ಆಗಿದೆ, ಸುಖಾಂತ್ಯವನ್ನೇ ಪ್ರಹ್ಲಾದ ಕಂಡಿದ್ದಾನೆ. ಇದು ಹಾಗೆ ಸ್ವಾಮಿ. ಹಾವು ಕಚ್ಚಿದ್ರು ಸಾಯಲಿಲ್ಲ ಯಾಕೆ? ವಿಷ ಏರ್ಲಿಲ್ಲ ಎನ್ನುವುದೇ ಅರ್ಥ. ಮತ್ತೆ ಮೇಲಿಂದ ಕೆಳಗೆ ದೂಡಿದ್ರು ಬದುಕಿದೆ ಯಾಕೆ? ಅದು ಪರಿಣಾಮ ಕೊಡ್ಲಿಲ್ಲ ಎನ್ನುವುದೇ ಅರ್ಥ. ಹಾಗಾದ್ರೆ ಶ್ರೀಮನ್ನಾರಾಯಣ ಸಂರಕ್ಷಿಸಿದ್ದ ಎನ್ನುವುದೇ ಅರ್ಥ. ಅವನಿಗೆ ಶಿಕ್ಷೆ ಆಗಲಿಲ್ಲ. ಹಾಗಾದ್ರೆ ಇದು ಸರಿ ಉಂಟು. ಏನು? ಹೊಟ್ಟೆ ನೋವು ಬಂದರೂ ಕೊನೆ ತನಕ ಇರ್ಲಿಲ್ಲ ಯಾಕೆ? ಅವ ಸತ್ಯ ಬಿಡ್ಲಿಲ್ಲ. ವಿಷಯ ಇಷ್ಟೇ ಸ್ವಾಮಿ. ಒಬ್ಬಾತ, ಒಬ್ಬ ಬ್ರಾಹ್ಮಣನಾದವ ತಾನು ಬದುಕುವುದಕ್ಕಾಗಿ ಬಡತನದಲ್ಲಿ ತನ್ನ ಮಗನನ್ನೇ ಮಾರಾಟ ಮಾಡ್ತಾನಂತಾದ್ರೆ ಹರಿಶ್ಚಂದ್ರನ ಆಳ್ವಿಕೆ ಎಷ್ಟು ದುರ್ಬಲಗೊಂಡಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಲ್ಲ ಸ್ವಾಮಿ, ಸಾಕೇತದಲ್ಲಿ ಬರಗಾಲ ಬಂದದ್ದಲ್ಲ, ಒಬ್ಬನ ಮನೆಯಲ್ಲಿ ಬಡತನ ಬಂದದ್ದು. ಯಾವುದೋ ಒಂದು ಕಡೆಯಲ್ಲಿ ಬರಗಾಲ ಬಂತು ಎನ್ನುವ ಕಾರಣಕ್ಕಾಗಿ ಇಡೀ ದೇಶಕ್ಕೆ ಬರಗಾಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಇಡೀ ದೇಶಕ್ಕೆ ಮಳೆ ಬಂದು ಒಂದು ಕಡೆ ಮಳೆ ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ ಲೋಕದಲ್ಲಿ ಮಳೆಯೇ ಆಗ್ಲಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ನೀವು ಯೋಚನೆ ಮಾಡಿ, ಹರಿಶ್ಚಂದ್ರನ ಆಡಳಿತದಲ್ಲಿ ಅವ ಒಬ್ಬ ಬರಗಾಲದಲ್ಲಿ ಇದ್ದಾನೆ ಅಂತಾದ್ರೆ ಈಗ 50 ಗೋವುಗಳನ್ನ ಪಡೆದುಕೊಂಡಂತ ಅಜಿಗರ್ತ ಆ 50 ಗೋವುಗಳನ್ನ ಸಾಕುವುದಕ್ಕೆ ಎಲ್ಲಿಂದ ತಂದಬೇಕಾದದ್ದು? ಅಲ್ಲ, ಸಾಕುವುದಕ್ಕಲ್ಲ, ಅವ ಬದುಕುವುದಕ್ಕಾಗಿ ಗೋವುಗಳನ್ನು ಪಡ್ಕೊಂಡು ಹೋದದ್ದಲ್ಲ. ಅಲ್ಲ, ಬದುಕುವುದಕ್ಕೆ 50 ಗೋವುಗಳನ್ನ ಪಡೆದರು, ಆ 50 ಗೋವುಗಳನ್ನ ಪಾಲನೆ ಮಾಡುವಷ್ಟು ಅವನಲ್ಲಿ ಇರ್ಬೇಕಲ್ಲ. ಅಲ್ಲ, ಅದೆಲ್ಲಿಂದ ಬಂತು ಅಂತ. ಅದು ಬಡತನ ಬಂದು ಮಾರಿದ್ದಲ್ಲ. ಅವನಿಗೆ ಮೊದಲ ಮಗನ ಮೇಲೆ ಪ್ರೀತಿ, ಕೊನೆಯ ಮಗನ ಮೇಲೆ ಆಸೆ, ಹಾಗಾಗಿ ಮಧ್ಯದ ಮಗನನ್ನ ಬಿಟ್ಟು ಕೊಟ್ಟದ್ದು. ಅಷ್ಟೇ ಆದದ್ದು ಬಿಟ್ಟರೆ ಬೇರೆ ಯಾವುದು ಅಲ್ಲ. ಹಾಗಾದ್ರೆ ಅಜಿಗರ್ತನದ್ದೇ ಸಮ್ಮತ ಹೌದು, ಸರಿ ಹೌದು ಅಂತ ಆದ್ರೆ ಆಮೇಲೆ ಬದುಕಿರುವಂತಹ ಶುನಶೇಪ ಯಾಕೆ ಅಪ್ಪನ ಬಳಿಗೆ ಹೋಗ್ಲಿಲ್ಲ? ಯಾಕೆ ಬಂದು ನನ್ನ ತೊಡೆಯನ್ನ ಏರಿದ? ನನ್ನನ್ನೇ ಅಪ್ಪ ಅಂತ ಯಾಕೆ ಕರೆದ? ಶುನಶೇಪನಾದಂತಹ ಆತ ದೇವರಾತನಾಗಿ ಮುಂದೆ ಯಾಕೆ ಈ ಪ್ರಪಂಚದಲ್ಲಿ ಕಂಗೊಳಿಸಿದ? ಹಾಗಾದ್ರೆ ಅಪ್ಪನದ್ದು ತಪ್ಪುಂಟು ಎನ್ನುವ ಕಾರಣದಿಂದಲಾಗಿ ಅಲ್ವಾ ಅಪ್ಪನನ್ನ ತಿರಸ್ಕರಿಸಿ ಬಂದದ್ದು. ಹೌದಪ್ಪ, ಅದೇ ಹೇಳಿದ್ದು ನಾನು. ಅಪ್ಪನಿಗೆ ಬಡತನ ಬಂದು ಮಾರಾಟ ಮಾಡಿದ್ದೆವುದು ಅಂತ ಆದ್ರೆ ಅಪ್ಪನದ್ದು ತಪ್ಪು ಅಂತ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ನೀವು ಯೋಚನೆ ಮಾಡಿ, ಅಪ್ಪನಿಗೆ
ಯಾವನಿಗೆ ಬಡತನ ಬಂದು ಹೊಟ್ಟೆಗೆ ಹಿಟ್ಟಿಲ್ಲದೆ ತಾನು ಮಾರಾಟ ಮಾಡಿದಹುದಾದರೆ ಉದರ ಪೋಷಣೆಗಾಗಿ ನಾವು ಅಂಥದ್ದೊಂದು ಕಾರ್ಯ ಮಾಡಿದರೆ ಲೋಕ ಒಪ್ಪಬೇಕದನ್ನ. ಹರಿಶ್ಚಂದ್ರನ ಸಂಕಲ್ಪವೇ ಸರಿ ಇಲ್ಲ ಅಂತ ನಾನು ಹೇಳಿದೆ. ಯಾಕೆ ಸರಿ ಇಲ್ಲ ಕೇಳುವುದು? ಸಂತಾನ ಇಲ್ಲದೆ ಹೋದಂತಹ ಅವ ವರುಣ ದೇವನಿಗೆ ಅಲ್ಲ ಹರಕೆ ಹೊತ್ಕೊಳ್ಬೇಕಾದದ್ದು. ಮೊದಲು ಬ್ರಹ್ಮದೇವನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿತ್ತು. ಯಾಕೆ? ಸೃಷ್ಟಿಕರ್ತನಾಥ. ಆಮೇಲೆ ತನ್ನ ಮನೆಯ ದೇವರು, ಅವನ ಮನೆಯ ದೇವರು ಯಾವುದು? ರಂಗನಾಥ. ರಂಗನಾಥನಿಗೆ ಅವ ಹರಕೆ ಹೇಳ್ಕೊಳ್ಬೇಕಾಗಿತ್ತು. ಬೇಡ ಅಶ್ವಮೇಧ ಎನ್ನುವಂತಹ ಕೃತವನ್ನು ಮಾಡಬೇಕಾಗಿತ್ತು. ಯಾರು ಮನೆಯ ದೇವರಿಗೆ ಹರಕೆ ಹೇಳ್ಕೊಳ್ಳುವುದಿಲ್ವೋ, ಮನೆಯ ದೇವರನ್ನ ಮರಿತಾರೋ, ಆವಾಗಲೇ ಅವ ಸತ್ಯ ಬಿಟ್ಟ, ಧರ್ಮವನ್ನ ತ್ಯಜಿಸಿದ ಎನ್ನುವುದೇ ಅರ್ಥ ಆಗುತ್ತದೆ. ಅಲ್ಲಿ ಅದು ನೀವು ತಿಳ್ಕೊಂಡದ್ದು ಸ್ವಾಮಿ. ಕುಲ ಪುರೋಹಿತನಾಗಿ ಕುಲಗುರುವಾಗಿ ನಾನೇ ಹೇಳಿದ್ದು ವರುಣನನ್ನ ಪ್ರಾರ್ಥನೆ ಮಾಡು ಎನ್ನುವ ಹಾಗೆ. ಕಾರಣ, ಸಂತಾನಕ್ಕೆ ನೀವು ಕೇಳಿಬೇಕಾದ್ರೆ ಯಾರಲ್ಲಿ ಆದ್ರೂ ತನ್ನ ಅಭಿಷ್ಟವನ್ನ ಈಡೇರಿಸುವ ಅಧಿದೇವ ಯಾರು ಕೇಳಿದ್ರೆ ಅವ ವರುಣನೇ ಆಗಿದ್ದಾನೆ. ಹಾಗಾಗಿ ವರುಣನನ್ನ ಪ್ರಾರ್ಥನೆ ಮಾಡು ಎನ್ನುವ ಹಾಗೆ ನಾನೇ ಹೇಳಿದ್ದು. ಇನ್ನೊಂದು ಕೇಳ್ತೇನೆ, ಈಗ ಸಂತಾನಕ್ಕೆ ಬೇಕು ಎನ್ನುವ ಕಾರಣಕ್ಕಾಗಿ ಹರಕೆ ಹೊತ್ತದ್ದು. ಈಗ ಹುಟ್ಟಿದ ಮಗುವನ್ನ ಬಲಿ ಕೊಡುವುದು ಯಾವುದು ಅಂತ ಆದ್ರೆ ಮಗು ಯಾಕೆ? ಅವ ಒಂದೇ ಮಗು ಹುಟ್ಟುತ್ತದಂತ ಹರಕೆ ಹೇಳ್ಕೊಂಡದ್ದಲ್ಲ. ನನಗೆ ಬಹಳ ಮಕ್ಕಳಾಗಬಹುದು, ಆದ ಮಕ್ಕಳಲ್ಲಿ ಒಂದು ಮಗನನ್ನು ಕೊಡ್ತೇನೆ ಎನ್ನುವ ಹಾಗೆ ಹರಕೆ ಹೇಳ್ಕೊಂಡದ್ದು. ಈಗ ನಿಮ್ಮ ಮಾತಿಗೆ ಸರಿ ಬಂದ್ರಿ ನೋಡಿ. ಎಂತದ್ದು? ಇನ್ನೊಂದು ಮಗು ಆಗಿದ್ದರೆ ಈ ಮಗುವನ್ನ ಬಲಿ ಕೊಡ್ತಾ ಇದ್ದಾವ. ಹಾಗ ನಾನು ಹೇಳ್ತೇನೆ ಕೇಳಿ. ಹಾಗಾದ್ರೆ ಒಂದೇ ಮಗು ಆಯ್ತು ಎನ್ನುವ ಕಾರಣಕ್ಕಾಗಿ ವರುಣ ನಿನಗೆ ಈ ವರ್ಷ ಬಲಿ ಕೊಡ್ಲಿಕ್ಕೆ ಆಗುವುದಿಲ್ಲ, ನನಗೆ ಒಬ್ಬನೇ ಮಗ ಇದ್ದದ್ದು ಅಂತ ಹೇಳಲಿಕ್ಕೆ ಆಗ್ತದೆ? ಬಲಿ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಹಲ್ಲು ಬರುವಲ್ಲಿವರೆಗೆ ಕಾದದ್ಯಾಕೆ? ಇನ್ನೊಂದು ಮಗು ಆಗುತ್ತದೆ ಎನ್ನುವ ಹಾಗೆ. ಹರಿಕೆ ಹೊತ್ಕೊಂಡದ್ದು ಹರಿಶ್ಚಂದ್ರ ಹೌದಾ? ಹೌದು. ಹರಿಕೆ ಹೊತ್ತುಕೊಂಡ ಮೇಲೆ ತನ್ನ ಹರಿಕೆಯನ್ನ ಕಾಪಾಡಿಕೊಳ್ಳಬೇಕಾದ ಹೊಣೆಗಾರಿಕೆಯು ಹರಿಶ್ಚಂದ್ರನಿಗೆ ಇದ್ದದ್ದು. ಇವ ಎಲ್ಲಿಯೋ ಕಾಣೆಯಾಗಿ ಹೋದ್ರೆ ಅದಕ್ಕೆ ವರುಣ ಅಲ್ಲ ಹೊಣೆ, ಹರಿಶ್ಚಂದ್ರನೇ ಹೊಣೆ ಆಗ್ತಾನೆ. ಹರಿಶ್ಚಂದ್ರನ ಹೊಣೆಗಾರಿಕೆ ಹೌದು ಅಂತಾದ್ರೆ ಬಂದ ರೋಗ ಗುಣಾದದ್ದು ಹೇಗೆ ಸ್ವಾಮಿ? ನನ್ನಿಂದಲೇ ಅಲ್ವಾ? ಅಲ್ಲ, ನಿಮ್ಮಿಂದ ಹೇಗಾಗ್ತದೆ? ಈಗ ನೀವು ಯೋಚನೆ ಮಾಡಿ, ಒಬ್ಬ ಹರಕೆ ಹೇಳಿಕೊಳ್ಳುವುದು, ಮತ್ತೊಬ್ಬ ತೀರಿಸುವುದು. ಈಗ ಯಾರ ಹರಿಕೆ ತೀರಿದಾಗ ಅದು ಸಂಕಲ್ಪ ಯಾರದ್ದು? ಶುನಶೇಪನನ್ನ ಬದುಕಿಸಿದ ಕಾರಣಕ್ಕಾಗಿ ಅವನ ಹರಿಕೆ ತೀರಿ. ಅಲ್ಲ, ಶುನಶೇಪ ಬದುಕಿಸಿದನ್ನುಕ್ಕಿಂತಲೂ ಸಂಕಲ್ಪ ಇದ್ದದ್ದೇನು? ಸಂಕಲ್ಪ ಇದ್ದದ್ದು ಬಲಿ ಕೊಡ್ತೇನೆ ಅಂತ. ಈಗ ಸಂಕಲ್ಪ ಮುಖ್ಯ ಅಲ್ವಾ? ಈಗ ದೇವರು ಸಂತೃಪ್ತಿ ಹೊಂದುವುದು ಹೇಗೆ? ಅಲ್ಲ, ಸಂಕಲ್ಪದಂತೆ ನಾವು ಮಾಡಬೇಕಾದ ಕಾರ್ಯ ಪರಿಪೂರ್ಣಗೊಂಡಲ್ಲಿ ದೇವರು ಸಂತೃಪ್ತಿಯನ್ನು ಹೊಂದು ಅನುಗ್ರಹಿಸುವುದು. ಬೇಡ ಸ್ವಾಮಿ, ಯಾವ ದೇವರು ನರಬಲಿ ಬೇಕು ಅಂತ ಹೇಳುವುದಿಲ್ಲ. ಹಾಗಂತ ವೈದಿಕ ಕರ್ಮದಲ್ಲಿ ನರಬಲಿ ಎನ್ನುವುದು ಉಂಟೇ ಉಂಟು. ಒಮ್ಮೆ ವರುಣ ದೇವ ಪ್ರತ್ಯಕ್ಷನಾದವಾಗಲೇ ಹರಿಶ್ಚಂದ್ರನಿಗೆ ಹೇಳಬಹುದಾಗಿತ್ತಲ್ಲ, ಇದ್ದವ ಒಬ್ಬನೇ ಒಬ್ಬ ಮಗ, ಬಲಿ ಕೊಡ್ಲಿಕ್ಕೆ ಆಗುವುದಿಲ್ಲ, ನಮ್ಮನ್ನು ಉದ್ಧರಿಸು ಅಂತ ಕೇಳ್ಕೊಂಡಿದ್ರೆ ಏನು ವರುಣ ಆಗುದಿಲ್ಲ ಅಂತ ಹೇಳ್ತಾ ಇದ್ದ? ಅಲ್ಲ, ಅದು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಕೇಳಿದ್ರೆ, ಯಾವ ದೇವತೆಗಳು ನರಬಲಿಯನ್ನ ಕೇಳುವುದಿಲ್ಲ ಅಂತ ಹೇಳುವ ನೀವೇ ನರಬಲಿಗೆ ಕೊಡುವುದಕ್ಕೆ ಯಾಕೆ ಸಿದ್ಧಾದದ್ದು? ಯಾವುದು? ಅಲ್ಲ, ನರಬಲಿ ಕೊಡುವುದಕ್ಕೆ ನೀವು ಯಾಕೆ ಸಿದ್ಧಾದ? ಕೊಡ್ಲಿಕ್ಕೆ ಸಿದ್ಧಾಗಲಿಲ್ಲ. ನಾನು ಶುನಶೇಪನ ಹತ್ರ ಹೇಳಿದ್ದೇನೆ, ವರುಣ ಮಂತ್ರವನ್ನ ನೀನು ಜಪಿಸುವ ಎನ್ನುವ ಹಾಗೆ. ಅಲ್ಲಪ್ಪ, ಅದನ್ನು ಹೇಳುವವರು ನೀವು ಬಲಿ ಕಂಬಕ್ಕೆ ಕಟ್ಟುವಲ್ಲಿಯವರೆಗೆ ಯಾಕೆ ಕಾದು ಕುಳಿತದ್ದಂತ? ಈಗ ನಿಮ್ಮ ಸಮೀಪ ಬಂದ ತಕ್ಷಣವೇ ಅವ ಬಂದು ನಿಮ್ಮಲ್ಲಿ ಬೇಡಿಕೊಂಡದಲ್ವಾ? ನಿಮಗವ ಹಳ್ಳಿ ಆಗಬೇಕಲ್ವಾ? ಹೌದೌದು. ಮಾವನಾಗಿ ನೀವು ಸತ್ಯವತಿಯ ಮಗ ಹೌದಲ್ವಾ? ಈಗ ನಿಮ್ಮಲ್ಲಿ ಬಂದು ಕೇಳಿಕೊಂಡಾಗ ನೀವು ಅಲ್ಲೇ ಹೇಳಬೇಕಾಗಿತ್ತು, ನೀನು ಬಲಿಗಂಬಕ್ಕೆ ಹೋಗಬೇಕಾದ ಅಗತ್ಯವೇ ಇಲ್ಲ, ಯಾವ ದೇವತೆಗಳು ನರಬಲಿಯನ್ನು ಸ್ವೀಕರಿಸುವುದಿಲ್ಲ, ಇಲ್ಲಿಯೇ ಉಚ್ಚಾರ ಮಾಡುವಂತ ವರುಣ ಮಂತ್ರವನ್ನು ಬೋಧನೆ ಮಾಡಬೇಕಾಗಿತ್ತು. ನಾನು ಬಂದದ್ದು ಯಾವಾಗ? ಯಾವಾಗ? ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ. ಕಡಿಯುವ ವ್ಯವಸ್ಥೆ ಎಲ್ಲ ಮಾಡಿದವರು ನೀವೇ. ಬಳಿಕ ಬದುಕಿಸುವುದಕ್ಕೆ ಮಾತ್ರ ಈ ವಿಶ್ವಾಮಿತ್ರ ಬಂದದ್ದು. ಅಲ್ಲಪ್ಪ, ಅದು ಸರಿ. ಈಗ ನೀವು ಬಂದದಾವಾಗ ಆದ್ರೂ ಅವ ಬಲಿಗಂಬಕ್ಕೆ ಬರುವ ಮೊದಲ ನಿಮ್ಮನ್ನ ಸಂಧಿಸಿ ಬಂದಿದ್ದೌದಲ್ವಾ? ನಿಮ್ಮನ್ನ ಸಂಧಿಸಿ ಈಚೆ ಬಂದದಲ್ವಾ? ಆಗಲಾದ್ರೂ ನೀವು ಹೇಳಬೇಕಾಗಿತ್ತು. ಅದನ್ನು ನೀವು ಹೇಳಲಿಲ್ಲ. ನೀವು ಹಾಗೆ ಅಲ್ಲಿ ಹೇಳಲಿಲ್ಲವೋ, ಇಲ್ಲಿಯೂ ಹಾಗೆ. ವರುಣ ಬರುವಾಗ ಹರಿಶ್ಚಂದ್ರ ಯೋಚನೆಯನ್ನು ಮಾಡಿದವನಲ್ಲ, ಹಾಗಾಗಿ ಅಲ್ಲಿ ಕೇಳುವಂತ ಪ್ರಮೇಯ ಬರಲಿಲ್ಲ. ಸ್ವಾಮಿ, ನಾನು ನಿಮ್ಮನ್ನು ಆಕ್ಷೇಪ ಮಾಡುವುದಿಲ್ಲ. ಎದ್ದು ನಿಂತು ಉತ್ತರಿಸುವಾಗ ನೀವು ಇಷ್ಟಾದ್ರೂ ಹೇಳಬೇಕಾಗಿತ್ತು. ಯಾವುದು? ಅಲ್ಲ, ನಿಮ್ಮ ಲೆಕ್ಕದಲ್ಲಿ ಹರಿಶ್ಚಂದ್ರ ಸುಳ್ಳು ಹೇಳಲಿಲ್ಲ. ಇಲ್ಲ, ನಮ್ಮ ಲೆಕ್ಕದಲ್ಲಿ ಹರಿಶ್ಚಂದ್ರ ಸುಳ್ಳು ಹೇಳಿದ್ದಾನೆ. ಹರಿಶ್ಚಂದ್ರ ಒಮ್ಮೆ ಸುಳ್ಳು ಹೇಳಿದ್ದಾನೆ, ಮತ್ಯಾವಾಗಲೂ ಸುಳ್ಳು ಹೇಳಲಿಲ್ಲ ಎನ್ನುವ ಒಂದು ವಿಷಯ ನೀವು ಹೇಳಿದಿದ್ರೆ ನಾನು ಖಂಡಿತ ಕುಳಿತಲ್ಲಿಂದ ಹೇಳುವುದಿಲ್ಲವಾಗಿತ್ತು. ಅಷ್ಟು ಮಾಡ್ಲಿಕ್ಕೆ ನಿಮಗೆ. ಹರಿಶ್ಚಂದ್ರ ಒಮ್ಮೆ ಸುಳ್ಳು ಹೇಳಿದ್ದಾನೆ, ಈಗ ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿದಾಗ ಆಗ್ತದೆ. ಅಂದ್ರೆ ಸುಳ್ಳಂದ್ರೆ ಸುಳ್ಳು ಅಂತ ಹೇಳುವುದು, ಈಗ ಸತ್ಯವನ್ನಲ್ಲ. ಈಗ ನಿಮ್ಮಲ್ಲೇ ಕೇಳ್ತೇನೆ, ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳ್ತೀರಾ, ಇಲ್ಲ ನಾನಾಡುವ ಮಾತು ಸತ್ಯ ಅಂತ ಒಪ್ಪಿಕೊಳ್ತೀನಿ? ಸುಳ್ಳು ಅಂತ ಆಗುವುದಿಲ್ಲ ಸ್ವಾಮಿ. ಹರಿಶ್ಚಂದ್ರನ ಒಂದು ಪ್ರಕರಣದಲ್ಲಿ ನಾನು ಹೇಳಿದ್ದು ಅವ ಅಧರ್ಮದಿಂದಲೇ ವ್ಯವಹರಿಸಿದ್ದಾನೆ ಅಲ್ಲಪ್ಪ. ಈಗ ನಾನಾಡಿದ ಮಾತು ಸುಳ್ಳು ಅಂತ ನೀವು ಹೇಳುವುದಾದರೆ, ಈಗ ವಸಿಷ್ಠರು ಒಬ್ಬರು ಸುಳ್ಳು ಹೇಳುವವರಂತ ಆದರೆ ನೀವು ಬ್ರಹ್ಮ ಋಷಿ ಆಗುವುದಕ್ಕುಂಟ?
ಯಾಕೆಂದ್ರೆ ಬ್ರಹ್ಮರ್ಷಿ ಅಂತ ಹೇಳಿದ್ದೆ ನೀವು. ಆ ಮೂರು ಮೂರ್ತಿಗಳೇ ಬಂದು ನಿಮಗೆ ಬ್ರಹ್ಮ ಋಷಿ ಅನ್ನುವಂತ ಪೀಠ ಕೊಟ್ಟರು. ಆಗುದಿಲ್ಲ, ವಶಿಷ್ಠನೇ ಹೇಳಬೇಕು ಅಂತ ಹೇಳಿದವ. ವಶಿಷ್ಠರೇ ಬಂದು ಹೇಳಬೇಕಂತ ಹೇಳಿದವರು ನೀವು. ಹೌದೌದು. ನನ್ನ ಪ್ರಮಾಣ ಪತ್ರವನ್ನ ಒಪ್ಪಿದವರು ನೀವು. ಹರಿಶ್ಚಂದ್ರನ ವಿಷಯದಲ್ಲಿ ನನ್ನ ಪ್ರಮಾಣ ಪತ್ರ ನಿಮಗಾಗುವುದಿಲ್ವಾ? ಬ್ರಹ್ಮರ್ಷಿ ಆಗುವುದಕ್ಕೆ ಮಾತ್ರ ನಿಮ್ಮ ಮುದ್ರೆ ಬೇಕಾಗಿತ್ತು, ಉಳಿದದ್ದಕ್ಕೆಲ್ಲ ನಿಮ್ಮ ಮುದ್ರೆ ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದ್ರೆ ನಾನು ಬ್ರಹ್ಮರ್ಷಿ ಆದದ್ದೇ ನಿಮ್ಮ ಮೇಲಿರುವ ಹಠದಿಂದಲಾಗಿ. ನೀವು ಹಾಗಾದ್ರೆ ಉಪ್ಪರಿಗೆ ಏರಿದ ಮೇಲೆ ಏಣಿ ಮರೆಯುವವರು? ಖಂಡಿತ ಮರೆಯುವುದಿಲ್ಲ. ನಮ್ಮ ಜೀವನದಲ್ಲಿ ಎಲ್ಲಿಯ ತನಕ ಹೋರಾಟ ನಡೆಸಲಿಕ್ಕೆ ಆಗ್ತದೋ ಅಲ್ಲಿಯವರೆಗೆ ನಿನ್ನ ಮೇಲೊಂದು ಕಣ್ಣು ನಮ್ಮದು ಯಾವಾಗಲೂ ಇದ್ದೇ ಇರ್ತದೆ ಸ್ವಾಮಿ. ಕೆಲವರೆಲ್ಲ ಹಾಳಾಗುವುದು ಹಾಗೆ. ನಾವು ಮೇಲು ಹೋಗುವಾಗ ಮತ್ತೊಬ್ಬರ ಮೇಲೆ ಕಣ್ಣಿಟ್ಟು ಹೋಗಿಯೇ ಹಾಳಾಗುವುದು. ನಾವು ಮತ್ತೊಬ್ಬರ ಮೇಲೆ ಕಣ್ಣಿಡಬೇಕು ಹೇಗೆ? ಅವರು ಬೆಳೀತಾ ಇದ್ದಾರೆ, ಅವರಿಗಿಂತಲೇ ಸಾಧ್ಯವಾದ್ರೆ ನಾವು ಎತ್ತರ ಬೆಳಿಬೇಕೆನ್ನುವ ಹಾಗೆ ಕಣ್ಣಿಡಬೇಕು. ಬಿಟ್ಟರೆ ಅವರ ತಪ್ಪು ಎಲ್ಲಿ ಸಿಗುತ್ತದೆ, ಅವರನ್ನು ಎಲ್ಲಿ ತುಳಿಯುವುದು ಅಂತ ನಾವು ಪ್ರಯತ್ನ ಮಾಡುತ್ತಾ ಮೇಲ್ ಹೋದರೆ ಅವರನ್ನ ನಾವು ಕಾಣುವುದರೊಳಗಡೆ ಮುಂಭಾಗದಲ್ಲಿದ್ದ ನಮಗೆ ಹೊಂಡ ಗೊತ್ತಾಗದೆ ಆ ಹೊಂಡಕ್ಕೆ ನಾವೇ ಬೀಳುವುದು ಬಿಟ್ಟರೆ ಅವರು ಬೀಳುವುದಿಲ್ಲ. ಅದು ನಿಮಗೆ ನೆನಪಿರಲಿ. ನಿಮಗೊಂದು ಕೆಟ್ಟ ಅಭ್ಯಾಸ ಉಂಟು. ನಿಮಗೆ ಒಳ್ಳೇದಿದ್ದದ್ದು ಯಾವುದು? ಅಲ್ಲಲ್ಲ, ನಿಮಗೆ ಕೆಟ್ಟದ್ದು ಯಾವುದು ಗೊತ್ತಾ? ನೀವು ಹೇಳಿದ್ದೇ ಸರಿಯಾಗಬೇಕು, ಬಾಕಿ ಇದ್ದವರು ಹೇಳಿದ್ದಷ್ಟು ತಪ್ಪಾಗಬೇಕು. ನಿಮ್ಮದು ಒಂದು ಕೆಟ್ಟ ಅಭ್ಯಾಸ ಹೇಳಬೇಕಾ? ನಾನು ಏನು? ವಸಿಷ್ಠರು ಹೇಳಿದ್ದೆ ಅಲ್ಲ ಅಂತ ಹೇಳಬೇಕು. ಅದು ನಿಮ್ಮದೊಂದು ಕೆಟ್ಟ ಅಭ್ಯಾಸ. ಆಯ್ತು, ಈಗ ನಿಮ್ಮ ದಾರಿಗೆ ನಾನು ಬರ್ತೇನೆ. ನೀವು ಹೇಳಿದ ಹಾಗೆ ಹರಿಶ್ಚಂದ್ರ ಸತ್ಯವಂತ, ಒಬ್ಬ ಸತ್ಯವಂತ ಅಂತ ಹೇಳಿದ್ರಲ್ಲ, ಒಪ್ಪಿಕೊಳ್ತೇನೆ. ಏನು ದಿವಸಗಳು ಕಳೆದದ್ದು ಕಡಿಮೆ ಹರಿಶ್ಚಂದ್ರನಿಗೆ, ಉಳಿದ ದಿವಸಗಳು ಹೆಚ್ಚು. ಬದುಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹರಿಯುವ ನೀರಿಗೂ ಜೀವನ ಅಂತ ಹೆಸರು, ಒಬ್ಬ ವ್ಯಕ್ತಿಯ ಬದುಕಿಗೂ ಜೀವನ ಅಂತ ಹೆಸರು. ಯೋಚನೆ ಮಾಡಿ ನೋಡಿ, ಮುಂದೆ ಸುದೀರ್ಘವಾದಂತಹ ಹರಿಶ್ಚಂದ್ರನ ಜೀವನದಲ್ಲಿ ಎಲ್ಲಿಯಾದ್ರೂ ಹರಿಶ್ಚಂದ್ರ ಸತ್ಯವನ್ನ ತಪ್ಪಿದ್ರೆ ಏನು ಅಂತ